ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಮಿನಿ ವ್ಲಾಗ್ ಆಫ್ ಡೇ 46. ಇದು ಮೇಕಪ್ ಕ್ಲಾಸ್ಗೆ ಅಂತ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಇವತ್ತಿಂದ ಹೊಸ ಅಧ್ಯಾಯ ಶುರುವಾಗುವಂಥ ಒಂದು ದಿನ. ಒಬ್ಬರನ್ನ ಲೈಫ್ ಚೇಂಜ್ ಮಾಡೋ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಐ ಫೀಲ್ ರಿಯಲಿ ವೆರಿ ಹ್ಯಾಪಿ ಅಟ್ ದಿಸ್ ಮೊಮೆಂಟ್. ಯಾಕೆ ಅಂತಂದರೆ ಅವ್ರಿಗೆ ಇದನ್ನು ಪ್ರೊಫೆಷನ್ ಆಗಿ ತೊಗೊಂಡ್ರೆ ಇದರಿಂದ ಅವ್ರಿಗೆ ಫ್ಯೂಚರ್ ಇದೆ ಅನ್ನೋ ಒಂದು ಪುಟ್ಟ ಆಸೆ ಇದು. ಅವರು ಕೂಡ ತುಂಬ ಇಂಟ್ರೆಸ್ಟಿಂದ ಬಂದು ಕಲ್ತ್ಕೊಂಡು ಅದನ್ನು ಅವ್ರು ಹೆಂಗೆ ಫ್ಯೂಚರ್ನ ಇದರಿಂದ ರೂಪಿಸ್ಕೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ ನನಗೆ ಗೊತ್ತಿರೋಂತಹ ವಿದ್ಯೆನೆಲ್ಲನೂ ನಾನು ಕಂಪ್ಲೀಟಾಗಿ ಹೇಳ್ಕೊಡೋಕ್ಕೆ ವಿತೌಟ್ ಹೈಡ್ ಆ್ಯಂಡ್ ಸೀಕ್ ಐ ರಿಯಲಿ ಟ್ರೈ ಮೈ ಬೆಸ್ಟ್. ಮತ್ತು ಇನ್ನೊಂದು ಏನು ಅಂತಂದರೆ ನನ್ನ ಕಿಟ್ಟಲ್ಲಿ ಏನೇನೆಲ್ಲ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಂಟ್ಸ್ ಹತ್ರ ಹೋದಾಗ ಯಾವುದು ಮಸ್ಟ್ ಆ್ಯಂಡ್ ಶೂಟ್ ತೊಗೊಂಡೋಗ್ಬೇಕಾಗಿರುತ್ತೆ. ಸೊ ಈ ಥರದನ್ನೆಲ್ಲನೂ ನಾವು ನೀಟಾಗಿ ಹೇಳಿಕೊಟ್ರೆ, ನಾನು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ನಾನು ಕಿಟ್ಟಿಂದನೇ ತೆಗೆದು ನಾನು ಏನೇನೆಲ್ಲ ಇಟ್ಟಿದ್ದೀನಿ ಅದರೊಳಗಡೆ, ಮತ್ತು ಏನೇನೆಲ್ಲ ಬೇಕಾಗುತ್ತೆ, ಬೇಡದಿರೋದು ಏನು ನಾವು ಅವಾಯ್ಡ್ ಮಾಡ್ಬೋದು, ಈ ಥರದನ್ನೆಲ್ಲ ಕೆಲವೊಂದು ಸ್ಮಾಲ್ ಟೆಕ್ನಿಕ್ಸ್ ಇರುತ್ತೆ ಅಷ್ಟೇ. ಅದನ್ನೆಲ್ಲ ನಾನು ಟಿಪ್ಸ್ ಥರ ಅವ್ರಿಗೆ ಹೇಳಿಕೊಟ್ಟಾಗ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಹಿಂಗೆ ಆರ್ಗನೈಸ್ ಮಾಡ್ಕೋಬೇಕು ನಮ್ಮ ಕಿಟ್ನ ಅಂತ ಅಂದ್ಬಿಟ್ಟು. ಇನ್ನು ಟೀಚಿಂಗ್ ವಿಷಯದಲ್ಲಿ ಬಂದರೆ ಎಲ್ಲನೂ ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಥಿಯರಿಟಿಕಲಿ ಪ್ರಾಕ್ಟಿಕಲಿ. ಮತ್ತು ಆ್ಯಂಡ್ ಆಲ್ಸೋ ನಾನು ಅವ್ರಿಗೆ ಹೇಳ್ತೀನಿ, ಹೋಗ್ಬಿಟ್ಟು ಒಂದು ನೋಟ್ಸ್ ಮಾಡ್ಕೊಳ್ಳಿ, ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಲ್ಯಾಂಗ್ವೇಜಲ್ಲೇ ನೀವು ಹೆಂಗಾದರೂ ಬರ್ಕೊಳ್ಳಿ. ಅದನ್ನು ಬರೀ ಪಿಕ್ಚರ್ಸ್ ಅಂಟಿಸ್ಬಿಟ್ಟು ಅದನ್ನು ಎಕ್ಸ್ಪ್ಲನೇಷನ್ ಬರ್ಕೊಳ್ತೀರಾ, ಇಲ್ಲ ಅಂತಂದರೆ ಒಂದು ಕ್ವಶ್ಚನ್ ಥರ ಫ್ರೇಮ್ ಮಾಡಿ ಅದಕ್ಕೆ ಆನ್ಸರ್ ಥರ ಬರೀತೀರಾ, ಇಟ್ಸ್ ಅಪ್ ಟು ಯು. ನೀವೊಂದು ಮೇಂಟೈನ್ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಈಗ ಕ್ಲಾಸ್ ಕೇಳುವಾಗ ಈಸಿ ಅನಿಸುತ್ತೆ, ಬಟ್ ಆಮೇಲೆ ಮರ್ತೋಗಿರುತ್ತೆ, ಇದಕ್ಕೇನೋ ಹೇಳಿದರು, ಇದು ಹೇಳಿದ್ರಾ ಇಲ್ವಾ ಅನ್ನೋದೇ ನಮಗೆ ನೆನಪಿರಲ್ಲ. ಸೊ ಬೆಟರ್ ನಾನು ಅವ್ರಿಗೆ ಹೇಳಿದೆ, ಅದು ಈಸಿಯಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ರೈಟ್ ಅ ನೋಟ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಅವರು ಕ್ಯಾಮ್ರಲ್ಲಿ ಮೊಬೈಲಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮನೇಲಿ ಹೋಗಿ ಅದನ್ನು ನೋಟ್ಸ್ ಪ್ರಿಪೇರ್ ಮಾಡಿ ಎಂಡ್ ಆಫ್ ದ ಡೇ ನಾನು ತಂದು ತೋರಿಸ್ತೀನಿ ಅಂತ. ಆ್ಯಂಡ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇರೋದ್ರಿಂದ ಎವ್ರಿಥಿಂಗ್ ಅವರು ನಾನೇನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ತೋರಿಸ್ಬೇಕು. ಆ್ಯಂಡ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಹೆಂಗೆ ಅಂದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಶಾರ್ಟ್ ವಿಡಿಯೋದಲ್ಲಿ ನಿಜವಾಗ್ಲೂ ಕಷ್ಟ ಇನ್ಫಾರ್ಮೇಷನ್ ಹೇಳೋದು. ದಟ್ಸ್ ಫಾರ್ ಟುಡೇಸ್ ವ್ಲಾಗ್ ಗೈಸ್.